ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಆಕೆಗೆ ಅದು ತಿಳಿಯಲಿಲ್ಲ. ನಾವು ಕೂಡ ಆಕೆಗೆ ಹೇಳಲಿಲ್ಲ. ಅರೆ, ಎಲ್ಲಿಗೆ ಹೊರಟೆ? ಇದಕ್ಕೆಲ್ಲ ನಾನೇ ಕಾರಣ. ಹಾಗೆಂದು ನಾನು ಹೇಳಲಿಲ್ಲವಲ್ಲ. ನೀವೇನು ಹೇಳಲಿಲ್ಲ, ಆದರೆ ವಾಸ್ತವದಲ್ಲಿ ಇದೆಲ್ಲ ನನ್ನಿಂದಲೇ ನಡೆದಿದ್ದು. ಸತ್ಯವಾಗಿ ಹೇಳುತ್ತಿದ್ದೇನೆ. ನನ್ನ ಕೋಪ ಮುನಿಸನ್ನು ಕಳೆಯುವುದಕ್ಕೆ ಸಕ್ಕು ಬಹಳ ಶ್ರಮಪಟ್ಟಳು. ಪಾಪ ಆಕೆಯ ಪ್ರೀತಿಯ ಸ್ನೇಹಿತ ಪಾಂಡುರಂಗ ಆಕೆಯ ಜೊತೆಗಿರುವುದು ಆಕೆ ಗ್ರಹಿಸಲಿಲ್ಲ. ನೀನು ತಪ್ಪು ಮಾಡಿದೆ ಎಂದು ಅಂದುಕೊಳ್ಳಬೇಡ. ಹಾಗೆ ಅಂದುಕೊಂಡರೆ ನನಗೆ ನೋವಾಗುತ್ತದೆ. ಸರಿ, ನೀವೇಕೆ ಪ್ರತ್ಯಕ್ಷವಾಗಿ ದರ್ಶನ ನೀಡಲಿಲ್ಲ? ಆ ಸಕ್ಕು ಗ್ರಹಿಸಲಿಲ್ಲ ಅಂದ ಮಾತ್ರಕ್ಕೆ ನೀವು ಆಕೆಗೆ ಹೇಳಬೇಕು ತಾನೆ. ನನ್ನ ಜೊತೆ ವಾದಿಸುವುದಕ್ಕೆ ಮತ್ತೆ ಸಿದ್ಧವಾದಿಯಾ? ಮತ್ತೆ ವಾದಿಸದಿದ್ದರೆ ನೀವು ಉತ್ತರ ನೀಡುವುದಿಲ್ಲ. ಸರಿ, ಉತ್ತರಿಸುತ್ತೇನೆ. ನಾನು ಪ್ರತ್ಯಕ್ಷಗೊಂಡು ಸಕ್ಕುವಿಗೆ ದರ್ಶನ ನೀಡುವುದಕ್ಕೆ ಇನ್ನೂ ತುಂಬಾ ಸಮಯವಿದೆ. ಅಂದರೆ ಆಕೆ ಭವಸಾಗರದ ವಿರುದ್ಧ ಈಜುವ ಪರಿಸ್ಥಿತಿ ಎದುರಾಗುತ್ತದೆ, ಅಷ್ಟೇ ಅಲ್ಲವೇ? ನಿಮ್ಮನ್ನೊಂದು ಪ್ರಶ್ನೆ ಕೇಳಲೇ? ಕೇಳು. ಸುಧಾಮ ಭಾವನವರಿಗೆ ಸಹಾಯ ಮಾಡಿದ ಹಾಗೆ ಆಕೆಗೂ ಸಹಾಯ ಮಾಡಿ ಕಷ್ಟಗಳನ್ನು ನಿವಾರಿಸಬಹುದಲ್ಲವೇ? ಸುಧಾಮನ ವಿಚಾರ ಹೇಳುವುದಾದರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಆತನ ಆಯುಷ್ಯವನ್ನು ಬದಲಾಯಿಸಿದೆ. ಸಕ್ಕುವಿನ ಪ್ರಯಾಣ ಈಗಷ್ಟೇ ಪ್ರಾರಂಭವಾಗಿದೆ. ಆಕೆ ಇನ್ನೂ ಬಹಳಷ್ಟು ದೂರ ಪ್ರಯಾಣಿಸಬೇಕಿದೆ. ಸಕ್ಕುವಿನ ಕಥೆಯನ್ನು ಯುಗ ಯುಗಗಳಲ್ಲೂ ಸ್ಮರಿಸಿಕೊಳ್ಳುತ್ತಾರೆ. ಅವರು ಸಾಲ ತೀರಿಸುವುದಕ್ಕೆ ಮುಂಚೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಭವಿಷ್ಯ ಕಾಲದಲ್ಲಿ ಅವರ ಅಪರಿಮಿತ ಭಕ್ತಿಯನ್ನು ಕೊಂಡಾಡುತ್ತಾರೆ. ಶಿವಪ್ಪ ಹಾಗೂ ಉಮಾ ಸಕ್ಕುವಿನ ತಂದೆ ತಾಯಿಯಾಗಿ ಅಜರಾಮರರಾಗುತ್ತಾರೆ. ಈ ಲೋಕ ನನ್ನನ್ನು ಸಕ್ಕುವಿನ ಸ್ನೇಹಿತನನ್ನಾಗಿ ಸ್ಮರಿಸುತ್ತದೆ. ಅಯ್ಯೋ, ನೋವು. ಅರೆ, ಆ ಮಂತ್ರ ಹಾಕೋರು ಹೋದ್ರ ಅಥವಾ ಇಲ್ವಾ? ಅವ್ರು ಯಾವಾಗ ಹೋಗ್ತಾರೆ? ನಾನಿಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀನಿ. ಅವ್ರು ಯಾವಾಗ ಹೋಗ್ತಾರೆ? ಏನು ಅಂದ್ರೆ ಅದು ನಾನ್ ಹೇಳೋದೇನು ಅಂದ್ರೆ, ಅವ್ರನ್ನ ನೋಡಿ ನಾವ್ಯಾಕೆ ಹೆದರ್ಕೋಬೇಕು? ಅವ್ರಿಗಿಂತ ದೊಡ್ಡ ಮಾಂತ್ರಿಕರನ್ನ ನಾವ್ ಕರ್ಕೊಂಡ್ ಬರೋಣ. ಈ ಮಂತ್ರ ತಂತ್ರ ಅವ್ರಿಗ್ ಮಾತ್ರ ಗೊತ್ತಿರೋದಾ? ನಮ್ ತಾಕತ್ ಏನು ಅಂತ ತೋರ್ಸೋಣ. ನನಗಿಂತ ಜಾಸ್ತಿ ಬಡ್ಕೋತಿದೀಯಲ್ಲೇ. ಹಿಂಗ್ ಹುಚ್ಚುಚ್ಚಾಗಿ ಮಾತಾಡೋದನ್ನ ನಿಲ್ಸು. ಇಲ್ಲಿ ನನ್ ಪ್ರಾಣಕ್ಕೆ ಅಪಾಯ ಇದೆ, ಗಾಳಿಲಿಟ್ಟಿರೋ ದೀಪದಾಗ. ಅಯ್ಯೋ, ಉಸಿರಾಡೋದಿಕ್ಕೆ ಕಷ್ಟ ಆಗ್ತಿದ್ಯಾ? ಮಲ್ಕೊಳ್ಳಿ. ಯಾರೇ ಉಸಿರಾಡಕ್ ಕಷ್ಟ ಪಡ್ತಾ ಇರೋದು? ಬಾಯ್ ಮುಚ್ಚೆ, ನಾನ್ ಚೆನ್ನಾಗೇ ಇದ್ದೀನಿ. ಅವರು ಸಕ್ಕು ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಇನ್ನು ಸಾಲ ತೀರ್ಸೋಕೆ ದುಡ್ಡು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಎಲ್ಲ ಮುಗ್ದೋದಾಗ ತಾನೆ. ಹುಚ್ಚಿ, ಅವ್ರಿಗೆ ಮಾಟ ಮಂತ್ರ ಬರುತ್ತೆ. ನನಗೂ ಸಕ್ಕುಗೆ ಮದ್ವೆ ಆಗದೆ ಇರೋ ಹಾಗೆ ಅಡ್ಡ ಬರ್ತಾ ಇದಾರೆ ಕಣೆ. ನಿನ್ ದೊಡ್ಡ ತಲೆಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ನನಗೂ ಬೇಕಾಗಿರೋದು ಅದೇ. ಹಾಗೇನಾದ್ರೂ ನಡೆದ್ರೆ ಮನೆಗೆ ನಾನು ಮಹಾರಾಣಿ ಆಗ್ತೀನಿ. ಅಯ್ಯೋ, ಹಾಗ್ ಹೇಳ್ತಿದ್ದೀರಾ? ನನಗಷ್ಟೊಂದ್ ಬುದ್ಧಿ ಎಲ್ಲಿದೆ ಹೇಳಿ? ಅವರು ಇರ್ಬಾರ್ದು. ಖಂಡಿತ ಅವ್ರಿಲ್ಲಿಂದ ಹೋಗ್ಲೇಬೇಕು. ಯಜಮಾನ್ರೆ ಹೋಗ್ಬಿಟ್ರು. ನೀ ನನ್ ಸಾಯೋದನ್ನ ಕಾಯ್ತಿದ್ಯಾ ಕಣ. ಇಷ್ಟು ಬೇಗ ನಾನು ಪರಲೋಕಕ್ಕೆ ಹೋಗೋದಿಲ್ಲ. ನಾನು ನವಕೋಟಿ ನಾರಾಯಣ ಕಣ. ಅಯ್ಯೋ ಯಜಮಾನ್ರೆ, ನಿಮ್ಗನ್ನಷ್ಟು ದೊಡ್ಡವನ ನಾನು? ಮಂತ್ರ ಹಾಕುವ ಗಂಡ ಹೆಂಡತಿ ಹೋಗ್ಬಿಟ್ರು.
ನಿಜವಾಗ್ಲೂ ಹೋಗ್ಬಿಟ್ರಾ? ಸರಿಯಾಗಿ ಹೇಳು. ಹೇಳ್ತೀನಿ, ಮಂತ್ರ ಹಾಕುವ ಗಂಡ ಹೆಂಡತಿ ಇದ್ರಲ್ಲ, ಹೋಗ್ಬಿಟ್ರು. ಹೋಗ್ಬಿಟ್ರು ನಿಜವಾಗ್ಲೂ ಅವರು ಹೋಗ್ಬಿಟ್ರು. ಯಜಮಾನ್ರಿ, ಯಜಮಾನ್ರಿ, ಯಜಮಾನ್ರಿ. ದಾಮು ಅವ್ರೆ, ಅವ್ರು ನಿಜವಾಗ್ಲೂ ಹೋದ್ರಾ?